ಈಗ ಇಟ್ ಹಸ್ ಕಮ್ ಡೌನ್ ಟು 0.3 ಅವರೇಜು. ಕೆಲವು 0.1 ಇರ್ಬೋದು, ಕೆಲವು 0.05 ಇರ್ಬೋದು. ಇದು ಕಾರಣ ಡೀಪ್ ಫ್ಲೋಯಿಂಗ್ ಒಂದು, ನೈಟ್ರೋಜನಸ್ ರಿನ್ಯೂಯಬಲ್ಸ್ ಆಗಿದೆ ಎರಡನೇದು. ಅದು ಈಕ್ವಲಿ ಎಂಕರೇಜಸ್ ಮಿನರಲೈಸೇಷನ್. ಬಿಸಿಲಿಂದ 9 ಟನ್ನು ನೀವು ನೈಟ್ರೋಜನಸ್ ಯೂರಿಯಾ, ಅಮೋನಿಯಂ ಸಲ್ಫೇಟು, CAN, ಅಮೋನಿಯಂ ಕ್ಲೋರೈಡ್ ಹಾಕಿದ್ರೆ ಡಬಲ್ ಮಿನರಲೈಸೇಷನ್. ಮಿನರಲ್ಸ್ ಆರ್ ಸಾಲಿಡ್ಸ್, ದೇ ಕಾಂಟ್ ಹೋಲ್ಡ್ ವಾಟರ್. ಇದು humus which was in the form of a sponge and holding water of 90% of its weight is lost now. It has become a hard substance. So water can't be held in the soil. ಈ ಊರಿಗೆ ನಾನು ಬಂದು 24 ವರ್ಷ ಆಯಿತು. 6 ಮೀಟರಲ್ಲಿ ನೀರಿತ್ತು ಅಂಡರ್ಗ್ರೌಂಡ್ ವಾಟರ್. 6 ಮೀಟರ್ 20 ಅಡಿಯಲ್ಲಿತ್ತು. ಒಂದು ಪೈಪಲ್ಲಿ 4,000 ಗ್ಯಾಲನ್ ನೀರು ಬರ್ತಾ ಇತ್ತು. ಈಗ 1,200 ಅಡಿಯಲ್ಲಿ 1 ಇಂಚು ಬರೋದು ಇಲ್ಲ ಇವರಲ್ಲಿ. 1,200 ಅಡಿಯಲ್ಲಿ ಆಲ್ ಇನ್ 24 years. ಐ ಆಮ್ ಎ ವಿಟ್ನೆಸ್. ಇದು ಯಾರಾದ್ರೂ ನಾನು ಅಂತೆಲ್ಲ ಇಷ್ಟು ಬೇಗ ಹೋಗ್ಬಿಡ್ತದ ಅಂತಿದ್ದೆ. ಐ ಆಮ್ ಎ ವಿಟ್ನೆಸ್. ನಂದ್ರಲ್ಲಿ ಎಷ್ಟರಲ್ಲಿದೆ ಗೊತ್ತಾ ನೀರು? ಆಲ್ ಮೈ ಸರೌಂಡಿಂಗ್ 15 villages have water deeper than 1,200 feet. ನಂದು 180 ಅಡಿ ಮನೆ ಹತ್ರ ಬರಲು ಇದು 320 ಅಡಿ. ಕಾರಣ ನನ್ನ ಸಾಯಿಲ್ ಕಾರ್ಬನ್ ಕಂಟೆಂಟ್ 5.3. ನಿಮ್ಮ ಕಾಡಲ್ಲಿ ಇರ್ಬೋದು ಅಷ್ಟು ಹ್ಯೂಮಸ್. 5.3 at a meter's depth. Usually soil samples collected 9 inches. ನಂದು 1 ಮೀಟರ್ ಡೆಪ್ತ್ ಅಲ್ಲಿ ನಮ್ಮ ಜರ್ಮನಿ ಸ್ಟೂಡೆಂಟ್ ತೆಗೆದ ಸ್ಯಾಂಪಲ್ 5.3.